ಬದುಕು ಅಂದರೆ ಏನು, ಬದುಕಿನ ಒಂದು ಮೆಸೇಜ್ ಏನು ಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಜೀವನ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಈ ಒಂದು ನೋಟ್ಬುಕ್ ಇದ್ದ ಹಾಗೆ. ಜೀವನ ಅನ್ನೋದೊಂದು ನೋಟ್ಬುಕ್ ಇದ್ದಂಗೆ ಮೊದಲನೇ ಪೇಜ್ ಬಂದು ಹುಟ್ಟು, ಹಾಗೆ ಲಾಸ್ಟ್ ಪೇಜ್ ಬಂದು ನಮ್ಮ ಸಾವು. ಈ ಹುಟ್ಟು ಸಾವುಗಳ ಮಧ್ಯ ನಾವು ಲೈಫ್ ಏನು ನಡೆಸ್ತೀವಿ ಒಂದು ಇಂಪಾರ್ಟೆಂಟು. ಅದೇ ರೀತಿ ಈ ಫಸ್ಟ್ ಪೇಜು ಮತ್ತು ಲಾಸ್ಟ್ ಪೇಜ್ ಮಧ್ಯ ಎಷ್ಟು ಪೇಜ್ಗಳಿದೆ. ಈ ಪುಸ್ತಕದಲ್ಲಿ, ಈ ಒಂದು ನೋಟ್ಬುಕ್ದಲ್ಲಿ ನಾವು ಎಷ್ಟು ಕಲರ್ಸ್ಗಳನ್ನ ಆ್ಯಡ್ ಮಾಡ್ಕೊತೀವೋ ಅಷ್ಟು ನಮ್ಮ ಲೈಫು ಕಲರ್ಫುಲ್ ಆಗಿರುತ್ತೆ. ಹಾಗೆ ಬದುಕು ಅನ್ನೋದ್ರೂ ಸಹ ನಾವು ಏನು ಮಾಡಬೇಕು ಅಂತೇಳಿದ್ರೆ ಕಲರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು. ಹೊಸ ಹೊಸ ವಿಚಾರಗಳ ಮೇಲೆ ಗಮನ ಹರಿಸ್ಬೇಕು. ಜೀವನದಲ್ಲಿ ಏನಾರೋ ಒಂದು ಹೊಸ ವಿಚಾರನ ಕಲಿಬೇಕಾದಾಗ ಆ ಆಸಕ್ತಿ ಮಟ್ಟ ನಮಗೆ ತುಂಬ ಚೆನ್ನಾಗಿರುತ್ತೆ. ಆಯ್ಕೆಗಳನ್ನ ಮಾಡ್ಕೊಬೇಕಾಗತ್ತೆ. ಯಾಕೊಂದ್ಸಲ ನಮಗೆ ಲೈಫ್ ತುಂಬ ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಅಥವಾ ಜಿಗುಪ್ಸೆ ಆಗ್ತಾ ಇರುತ್ತೆ, ಅಥವಾ ನಮಗೆ ಡಿಮೋಟಿವೇಟ್ ಆಗ್ತೀವಿ. ಆ ಮೋಟಿವೇಶನ್ ಯಾಕೆ ಕಮ್ಮಿ ಆಗುತ್ತೆ ಲೈಫಲ್ಲಿ ಅಂತ ಹೇಳಿದಾಗ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಹೊಸ ವಿಚಾರಗಳು ಇಲ್ಲ. ಯಾವಾಗ ಹೊಸ ವಿಚಾರಗಳನ್ನ ನಾವು ಕಲ್ತ್ಕೊತೀವೋ ಲೈಫಲ್ಲಿ ಏನು ಬೇಕಾದ್ರೂ ಸಾಧಿಸ್ತಾ ಹೋಗ್ತಾ ಇರ್ತೀವಿ. ಹಾಗೆ ನಿಮ್ಮ ಜೀವನದಲ್ಲೂ ಅಷ್ಟೇ ಹೊಸ ವಿಚಾರಗಳನ್ನ ಕಲಿಬೇಕಾ? ಹಾಗಾದರೆ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ, ಅದ್ರ ಮೇಲೆ ನಿಮ್ಮ ಗಮನ ಹರಿಸಿ. ಸೊ ಏನು ಕಲಿಬೋದು? ಆಲ್ರೆಡಿ ಯಾವುದೋ ಒಂದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ತೀರ ಅಂದ್ಕೊಳ್ಳಿ, ಅದ್ರ ಜೊತೆಗೆ ಹೆಂಗೆ ಆ್ಯಡ್ ಆನ್ ಮಾಡ್ಕೊತಾ ಹೋಗ್ಬೋದು ಲೈಫಿನ ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ಕಲೀಲಿಕ್ಕೆ ಎಷ್ಟೆಲ್ಲ ವಿಚಾರಗಳಿದೆ. ಯೋಗ ಕಲಿತಾ ಇದ್ದೀರಾ ಅಂದ್ಕೊಳ್ಳೋಣ, ಎಕ್ಸಾಂಪಲ್. ಯೋಗ ಕಲ್ತು ಅಫ್ಕೋರ್ಸ್ ಇಯರ್ಸ್ ಟುಗೆದರ್ ಯೋಗ ಮಾಡ್ತಾ ಇದ್ದೀರಾ. ಈಗ ಮಾಡ್ತಾ ಯೋಗ ಎಲ್ಲೋ ಒಂದು ಕಡೆ ನಮ್ಗೆ ಏನಾಗುತ್ತೆ, ಸಮ್ ಟೈಮ್ ಬೋರ್ ಅನಿಸ್ಬೋದು, ಅಥವಾ ಇವರು ಎಂಜಾಯಿಂಗ್ ದಟ್ ಯೋಗ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆ ಒಂದು ಫೀಲ್ಡಲ್ಲಿ ಇನ್ನೇನು ಹೊಸ ವಿಚಾರನ ಕಲ್ತ್ಕೋಬೋದು ಯೋಚನೆ ಮಾಡಿ. ಸ್ಟೂಡೆಂಟ್ಸ್ ನೀವೆಲ್ಲ ಸೊ ಏರೋಬಿಕ್ಸ್ಗೆ ಹೋಗ್ಬೋದು, ಅಥವಾ ಬೇರೆ ಸ್ವಿಮ್ಮಿಂಗ್ ಕಲಿಬೋದು, ಆರ್ ನೀವು ಮ್ಯೂಸಿಕ್ ಕಲಿಬೋದು. ಇದ್ರ ಜೊತೆಗೆ ಇನ್ನು ಹೊಸ ಹೊಸ ವಿಚಾರಗಳು ಏನು ಮಾಡ್ಕೊಬೋದು. ಅಂದರೆ ನೀವು ಹೊಸ ವಿಚಾರಗಳ ಮೇಲೆ ನಿಮ್ಮ ಗಮನ ಹರಿಸ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಒಂದು ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಆ ಒಂದು ಇಂಡಸ್ಟ್ರೀಸಲ್ಲಿ, ಆ ಒಂದು ಫೀಲ್ಡಲ್ಲಿ ನೀವು ಆಸಕ್ತಿ ಮಟ್ಟನ ಜಾಸ್ತಿ ಮಾಡ್ತಾ ಹೋಗ್ತೀರಾ, ಕಲಿಕೆ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಜೀವನ ಬದುಕ್ಬೋದು ನಾವು. ಡೆತ್ ಈಸ್ ಎ ಪರ್ಮನೆಂಟ್ ರಿಸಲ್ಟ್, ಬರ್ತ್ ಈಸ್ ಎ ಟೆಂಪರರಿ ಅನ್ಕೊಳ್ಳೋಣ. ಈ ಸುಟ್ಟು ಸಾವು ಮದ್ದುಗಳ ಮಧ್ಯ ನೀವು ಹೇಗೆ ಬದುಕ್ತೀರಾ, ಬದುಕನ್ನ ಹೇಗೆ ರೂಪಿಸ್ಕೊತೀರಾ? ಆ ರೂಪಿಸ್ಕೊಬೇಕಾದ್ರೆ ನಿಮ್ಮ ಒಂದು ಆಸಕ್ತಿ ಮಟ್ಟ ಎಷ್ಟಿದೆ, ನಿಮ್ಮ ಲೈಫ್ ಜರ್ನಿ ಹೇಗಿರಬೇಕು, ಎಂಡ್ ಆಫ್ ದ ಲೈಫ್ ಹೇಗಿರಬೇಕು ಅಂದ್ಕೊತಾ ಇದ್ದೀರಾ, ನಿಮ್ಮ ಪರ್ಪಸ್ ಆಫ್ ಲೈಫ್ ಹೇಗಿರುತ್ತೆ. ಹಾಗೆ ನಿಮ್ಮ ಜೀವನ ಈ ರೀತಿ ಬದುಕಬೇಕು ನಾನು ಅಂತ ಅಂದ್ಕೊಂಡಾಗ ಅದಕ್ಕೆ ತಕ್ಕಂತೆ ಯಾವ ಯಾವ ಆ್ಯಕ್ಷನ್ಸ್ ಪ್ಲ್ಯಾನ್ ನಾವು ನಡ್ಸ್ಕೊಂಡು ಹೋಗಬೇಕು, ಇವನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಒಂದು ಐಡಿಯಾಸ್ ಬರುತ್ತೆ. ಯಾವಾಗ ನಮ್ಮ ಲೈಫಲ್ಲಿ ನಾವು ಈ ಥರ ಬದುಕಬೇಕು ಅಂತ ಆಸೆ ಪಡ್ತೀವೋ ಸೊ ಅಲ್ಲಿ ದಾರಿಗಳು ಓಪನ್ ಆಗುತ್ತೆ. ಆ ದಾರಿಗಳನ್ನ ಸುಗಮ ಮಾಡ್ಕೊತಾ ಹೋಗ್ಬೋದು, ಲೈಫಲ್ಲಿ ಪವರ್ಫುಲ್ಲಾಗಿ ಬೀಳ್ಬೋದು, ಅಚೀವ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗೆ ನಿಮ್ಮ ಲೈಫನ್ನು ಬರೀ ಹುಟ್ಟು ಸಾವು ಬಂದು ಏನೋ ಒಂದು ಇಷ್ಟು ವರ್ಷ ಬದುಕಿ ಸುಮ್ಮನೆ ಹೋಗೋದಿಲ್ಲ. ಹೋಗೋದಕ್ಕಿಂತ ಮುಂಚೆ ಏನು ಸಾಧನೆ ಮಾಡ್ತೀರಾ? ಜನ ನಿಮ್ಮ ಹೆಸರು ಹೇಗೆ ನೆನ್ಪಿಟ್ಕೊಬೇಕು? ನಿಮ್ಮ ಪೇರೆಂಟ್ಸ್ಗೆ ನೀವೇನು ಹೆಸರು ಕೊಟ್ಬಿಟ್ಟು ಹೋಗ್ತೀರಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೇನು ಹೆಸರು ಕೊಡ್ತೀರಾ? ಈ ಭೂಮಿ ಮೇಲೆ ಬಂದಿದ್ದೀರಾ ಅಂದಮೇಲೆ ಅದು ಏನು ಜನ ಯಾವ ರೀತಿ ನೆನೆಸ್ಕೊಬೇಕು? ಎಲ್ಲ ಆಯ್ಕೆಗಳು ನಿಮ್ಮ ಕೈಲಿದೆ. ಸೊ 4 ಜನ ನಿಮ್ಮ ಬಗ್ಗೆ ಹೊಗಳಬೇಕು, 4 ಜನ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ನಾವು ಈ ಭೂಮಿ ಮೇಲೆ ಏನಾದ್ರು ಒಂದು ಒಳ್ಳೇದು ಬಿಟ್ಟಾಗ ಮಾತ್ರ ಜನ ನೆನ್ಪು ಮಾಡ್ಕೊತಾರೆ, ನೆನಪಿಸ್ಕೊತಾರೆ, ಹೊಗಳ್ತಾರೆ, ಮಾತಾಡ್ತಾರೆ. ಬಟ್ ಈ ಭೂಮಿ ಮೇಲೆ ಬಂದು ನಾವು ಏನು ಮಾಡಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಭಗವಂತ ನಿಮ್ಮ ಕೈ ಕೊಟ್ಟಿದ್ದಾನೆ, ಕಲರ್ಫುಲ್ ಹಾಳೆಗಳು ನಿಮ್ಮ ಕೈಲಿದೆ, ಕಲರ್ಫುಲ್ ಪೇಜಸ್ ನಿಮ್ಮ ಕೈಲಿದೆ. ಅದನ್ನು ಹೇಗೆ ಬೆಳೆಸ್ಕೊತೀರಾ, ಡೆವಲಪ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟು. ಹಾಗೆ ನಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ಲಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಆತ್ಮಬಲ ಮತ್ತು ದೈವಬಲ ಇವೆರಡೂ ಇದ್ದಾಗ ಖಂಡಿತ ಏನು ಬೇಕಾದ್ರೂ ಸಾಧಿಸ್ಬೋದು. ದೈವಬಲ ಇದ್ದೇ ಇರುತ್ತೆ, ಬಟ್ ನಿಮ್ಮ ಆತ್ಮಬಲ, ನಿಮ್ಮ ಕೆಲಸ ನೀನು ಮಾಡಬೇಕು. ನಿಮ್ಮ ಇಂಡಸ್ಟ್ರಿಯಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಎಷ್ಟು ಎಕ್ಸ್ಪರ್ಟ್ ಆಗಿದೆ ತೋರಿಸ್ಬೇಕು. ನೀವು ಯಾವಾಗ ತೋರಿಸ್ತೀರೋ ನಿಮ್ಮ ಇಂಡಸ್ಟ್ರಿ ಎಕ್ಸ್ಪರ್ಟಿಸಮ್ ಯಾವಾಗ ತೋರಿಸುತ್ತೋ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡಿತಾ ಹೋಗ್ತೀರಾ. ಈ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದಾಗ ಜಸ್ಟ್ ರಿಮೆಂಬರ್, ನಿಮ್ಮ ಲೈಫ್ ಒಂದು ಪುಸ್ತಕ ಇದ್ದಂಗೆ, ನೋಟ್ಬುಕ್ ಇದ್ದಂಗೆ. ಫಸ್ಟ್ ಪೇಜ್ ಆ್ಯಂಡ್ ಲಾಸ್ಟ್ ಪೇಜ್, ಮಿಡಲ್ ಏನು ಕಲರ್ಸ್ ಆ್ಯಡ್ ಮಾಡ್ತಾರೆ ಅದೊಂದು ಲೈಫ್ ಆಗುತ್ತೆ. ಕಮಾನ್, ಗೆಟ್ ರೆಡಿ. ನಾವು ಇಲ್ಲಿ ಬಂದಿರೋದು ಲೈಫಲ್ಲಿ ಸಾಧಿಸೋಕ್ಕೆ, ಬೆಳಿಲಿಕ್ಕೆ, ಮುಂದೆ ಬರಲಿಕ್ಕೆ, ಅಚೀವ್ಮೆಂಟ್ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ. ಅದನ್ನು ಬಿಟ್ಟು ನಾವು ಬೇರೆ ಯಾವುದೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫ್ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ರೂಪಿಸ್ಕೊಳ್ಳಿ, ಲೈಫನ್ನು ಡಿಫೈನ್ ಮಾಡ್ಕೊಳ್ಳಿ, ಡಿಸೈನ್ ಮಾಡ್ಕೊಳ್ಳಿ. ಇದೇ ಥರ ಬದುಕಬೇಕು ಅಂತ ಪ್ಲ್ಯಾನ್ ಮಾಡಿ, ಖಂಡಿತ ಬದುಕ್ತೀರಾ, ಹಾಗೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.